ಬಹಳ ಸಂತೋಷ ಸರ್. ಯಾಕೆ ನಾನು ಹಾಡಿದೆ ಅಂದರೆ ನಿಮಗೊಂದು ಪ್ರೇರಣೆ ಇನ್ಸ್ಪೈರ್ ಬರಲಿ ಅಂತ. ಇನ್ಸ್ಪೈರ್ ಹೌದು, ಇನ್ಸ್ಪೈರ್ ನಾನು ಹಾಡಬೇಕು ಅಂತ ಕಾತುರತೆ ಇಲ್ಲ ನನಗೆ. ಸಾಕಾಗಿದೆ ನನಗೆ ಹಾಡು. ಈ ಜಗತ್ತಿನೆಲ್ಲ ಹಾಡು ಬಂದಿದೆ. ನೀವು ನನ್ನ ರೀತಿಗೆ ಜಗತ್ತು ಇರಬೇಕು ಅಂದರೆ ಈ ರೀತಿ ಪರಿಪಕ್ವ ಆಗಬೇಕು. ಅನ್ನ ಬೆಂದಿನ ಊಟ ಮಾಡೋಕ್ಕಾಗುತ್ತೆ, ಅನ್ನ ಬೀದಿನ ಊಟ ಮಾಡೋದು ಪಕ್ಕದಲ್ಲಿ ಬಿಸಾಡ್ತೀರಿ, ಯಾಕೆಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ. ಆ ರೀತಿ ಈ ಶ್ಯಾಮ್ ಅವರ ಎಲ್ಲ ಗೆಳೆಯರಿಗೆ, ಅವರ ಸಂಘಟಕರಿಗೆ ನಾನು ಬಹಳ ಹೇಳ್ತಾ ಇದ್ದೇನೆ. ಇಬ್ಬರ ಹೆಸರನ್ನ ಅವ್ರ ಹೆಸರು ವೆಂಕಟೇಶ್ ಬನ್ನಿ ಜಾನವಿ ನಿಮ್ಮ ಹೆಸರು ಇವ್ರಿಗೆಲ್ಲ ಹೇಳ್ತಾ ಇದ್ದೆ, ನಮ್ಮ ಶ್ಯಾಮ್ ಅವರಿಗೆ ಒಂದು ದೊಡ್ಡ ಬಲ ಅಂತ. ಆದ್ರಿಂದ ನಾನು ಈ ಟೀಮ್ಗೆ ಅವ್ರ ಮಗ ಇದೆ, ಅವರ ತಾಯಿ ಶ್ಯಾಮ್ ಅವರ ತಾಯಿ ಬಂದಿದ್ದಾರೆ. ಅವರಿಗೆ ನಾನು ಕೃತಜ್ಞರಾಗಿರ್ತೀನಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸಂಗೀತ ಕಲಿಸಿ. ನಾನು ಐ ರಿಕ್ವೆಸ್ಟ್ ಮೈ ಪೇರೆಂಟ್ಸ್, ಸ್ವಾಮೀಜಿಯವರು ಇವರಿಗೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ನಮ್ಮ ಶ್ಯಾಮ್ ಅವ್ರ ಜೊತೆಗೆ ಇರಬೇಕು ಅಂತ ವೆಂಕಟೇಶ್ ಅವರೇ ನಾನು ವಿನಂತಿಸ್ಕೊಳ್ತೀನಿ, ನಾನು ಪ್ರಾರ್ಥಿಸ್ಕೊಳ್ತೀನಮ್ಮ. ಖಂಡಿತ ನೀವು ಶ್ಯಾಮ್ ಅವ್ರ ಜೊತೆಗೆ ಇರಬೇಕು. ನಿಮ್ಮ ಜೊತೆ ಒಳಗಡೆ, ನಿಮ್ಮ ಎದೆ ಒಳಗಡೆ ಸಂಗೀತವನ್ನು ಬಿಡಲಿಕ್ಕೆ ಎಲ್ಲನೂ ಇದೆ. ಕರೋಕೆ ಸಿಸ್ಟಮ್ ಇದೆ, ವಯಲಿನ್ ಇದೆ, ಫ್ಲೂಟ್ ಇದೆ, ಎಲ್ಲ ರೀತಿಯ ವಾದ್ಯಗಳು ಕಲಿಯುವ ಸ್ಟುಡಿಯೋ ಇದೆ. ನಾವು ಟ್ರ್ಯಾಕಿಂಗ್ ಇದೆ, ಮ್ಯೂಸಿಕ್ ರೆಕಾರ್ಡಿಂಗ್ ಇದೆ, ಎಲ್ಲವೂ ಕೂಡ ಮಾಡಿರ್ತಾರೆ ಶ್ಯಾಮ್ ಅವರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಸುಮ್ಮನೆ ಸಂಬಳ ತಗೊಂಡಿರ್ಬೋದಾಗಿತ್ತು. ನಾನೇನಾದರೂ ಒಂದು ನಾಡಿಗೆ ಕೊಡುಗೆ ಕೊಡಬೇಕು ನನ್ನ ಹೆಸರಿನಲ್ಲಿ ಅಂತೇಳಿ ಅನು ಮ್ಯೂಸಿಕ್ ಅಕಾಡೆಮಿಯನ್ನು ಮಾಡಿ ಅನು ಅವರು ಜೀವಂತವಾಗಿದ್ದಾರೆ. ಮ್ಯೂಸಿಕ್ಕು ಕೂಡ ಈ ಭೂಮಿ ಇರುವವರೆಗೂ ಮ್ಯೂಸಿಕ್ ಇರುತ್ತೆ. ನಿಮ್ಮ ಮಕ್ಕಳು ದಯವಿಟ್ಟು ಮ್ಯೂಸಿಕ್ ಅಕಾಡೆಮಿಯಿಂದ ನಾನು ಕಲಿತಿದ್ದೆ ಇರುವುದು ಜೀವನದಲ್ಲಿ ಮರೆಯಲ್ಲ. ಆದ್ದರಿಂದ ನಾನು ಎಲ್ಲ ಮಕ್ಕಳಿಗೆ ನಾನು ಅನಂತ ಕೃತಜ್ಞತೆಯನ್ನು ಅರ್ಪಿಸಿ, ವಾದ್ಯಗಾರರಿಗೆ, ನುಡಿಸುವಂಥ ವಾದ್ಯಗಾರರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ, ನೀವಿಬ್ಬರು ಮತ್ತು ಮಕ್ಕಳುಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಆ ಟಿ ವಿ ಪಾವಿಗೆಲ್ಲ ಕರ್ಕೊಂಡು ಹೋಗ್ಬಿಡ್ಬೇಡಿ, ನಿಮ್ಮ ಮಕ್ಕಳನ್ನ ಹಾಳು ಮಾಡಬೇಡಿ ದಯವಿಟ್ಟು. ಅದ್ಯಾವುದೋ ಶೋ, ಇದ್ಯಾವುದೋ ಶೋ ಅಂತ ಹೇಳಿ ಅವ್ರ ಸ್ಕೂಲ್ನ ಅವ್ರ ಡ್ರೆಸ್ ಹೊಲಿಸೋದೇ ಒಂದು ತಿಂಗಳು, ಅವ್ರು ಕರ್ಕೊಂಡು ಹೋಗೋದು ಒಂದು ದಿನ, ಅವ್ರ ಗಂಟೆ ಹೆಂಡತಿ ಜಗಳ ಕಾದಿ ಆ ಮ್ಯೂಸಿಕ್ ಕರ್ಕೊಂಡು ಹೋಗಿ ಅಲ್ಲಿ ರಾತ್ರಿ ಎಲ್ಲ ಕುಂತು ಆ ಮಕ್ಕಳೆಲ್ಲ ನೊಂದು ಬೆಂದು ಈ ಮ್ಯೂಸಿಕ್ಗೆ ಬೇಡ ಅಂತ ಮನೆಗೆ ಬರಬೇಡಿ. ಅನ್ನೋ ಅಕಾಡೆಮಿಗೆ ಕಳಿಸಿ ದೊಡ್ಡವರಾಗ್ತಾರೆ ಇರೋ ಮಾತನ್ನ ನಾನು ಬಹಳ ಪ್ರೀತಿ ಹೇಳ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳ, ತುಂಬ ಚೆನ್ನಾಗಿ ಆಡ್ತೀರಿ, ತುಂಬ ಚೆನ್ನಾಗಿ ನುಡಿಸ್ತೀರಿ. ನಿಮ್ಮ ತಂದೆ ತಾಯಿಯವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ನಾನು ಬಂತೇಜಿಯವರ ಪರವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ, ನಿರಂತರ ಚಪ್ಪಾಳೆ. ಯಾಕೆಂದರೆ ನಮ್ಮ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾನಪದ ಕಲಾವಿದರಾದ ಡಾಕ್ಟರ್ ತಿಮ್ಮರಾಜು ಸರ್ ಆಡ್ತಾ ಇದ್ರೆ ಸಂಜೆವರೆಗೂ ಕೇಳ್ತಾನೆ ಇರೋಣ ಅನಿಸುತ್ತೆ, ಬೇಜಾರ ಆಗೋದೇ ಇಲ್ಲ. ಅವರು ದೇಸಿ ಗೀತೆಗಳು, ರಂಗಗೀತೆಗಳು, ಎಲ್ಲ ಗೀತೆಗಳನ್ನು ಹಾಡಿ. ತಿಮ್ಮರಾಜ್ ಅವರು ಈಸ್ ಎನ್ ಎನ್ಲೈಟೆಡ್ ಸಿಂಗರ್. ವಾಟ್ ಇಂಡಿಯಾ ನೀಡ್ಸ್ ಎನ್ ಎನ್ಲೈಟೆಡ್ ಲೀಡರ್, ಎನ್ಲೈಟೆಡ್ ಫಾದರ್, ಎನ್ಲೈಟೆಡ್ ಮದರ್ ಅಂಡ್ ಎನ್ಲೈಟೆಡ್ ಚಿಲ್ಡ್ರನ್. ಇವತ್ತು ನಮ್ಮ ದೇಶ ಏನಾರ ಕಷ್ಟವಿದೆ, ದುಃಖದಲ್ಲಿ ಅಂದರೆ ಪೇರೆಂಟ್ ಇದಾರಲ್ಲ, ಅವರು ಮೊದಲು ಜವಾಬ್ದಾರಿ ತಗೊಳ್ಬೇಕು. ಮಕ್ಕಳನ್ನ ಚೆನ್ನಾಗಿ ಸಾಕಿದ್ರೆ ಅವರು ಒಳ್ಳೆ ಪೇರೆಂಟ್ಸ್ ಆಗಿರ್ತಾರೆ. ಎರಡನೇದಾಗಿ ಟೀಚರ್ಸು ಎನ್ಲೈಟೆಡ್ ಟೀಚರ್ ಆಗಿರ್ಬೇಕು. ಮೂರನೇದಾಗಿ ದೇಶ ಆಳ ದೊರೆ ಇದಾರಲ್ಲ, ಯಾರೇ ಆಗಿರಲಿ, ಪಂಚಾಯತಿಯಿಂದ ದೆಹಲಿಯ ತನಕ ಎನ್ಲೈಟೆಡ್ ಲೀಡರ್ ಆಗಿದೆ. ಲೈಕ್ ಅಶೋಕ, ಲೈಕ್ ಎ ಫಾದರ್ ಲುಕಿಂಗ್ ಆಫ್ಟರ್ ಚಿಲ್ಡ್ರನ್. ಆ ರೀತಿ ನೋಡ್ಕೊಂಡಾಗ ದೇಶ ಸುಭಿಕ್ಷವಾಗುತ್ತೆ. ಪ್ರೊಫೆಸರ್ ಅಪ್ಪುಗೆರೆ ತಿಮ್ಮರಾಜ್ ಅವರು ಆಡಿರ್ತಕ್ಕಂಥ ಹಾಡಿದೆಯಲ್ಲ, ಅವ್ರು ಆಡಿದ ಬರೀ ಕಂಠ ಇತ್ತು ಅಷ್ಟೇ, ಅವ್ರು ಆಡಿಲ್ಲ. ನಾನು ಆಡ್ತೀನಿ ಅಂದಾಗ ಆಡೋಕ್ಕಾಗಲ್ಲ. ಕಂಠ ಸಿರಿಯಲ್ಲಿ ಅವರು ಜಗತ್ತೇ ಬೆಳಗಿದ್ದಾರೆ ಅಂತ ಹೇಳ್ತಾ ಈ ಹಾಡು ಹೊತ್ತಿಗೆ ಬೇಕಿ ಬಿರುದು ಸನ್ಮಾನ ಅಂತ ಬಹಳ ಸಂತೋಷ ಆಯಿತು ಸರ್. ಯಾಕಂದ್ರೆ ಅವ್ರು ಹೇಳಿದ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಅವರು ಎಲ್ಲ ಇನ್ಸಿಡೆಂಟ್ ಕೊಡ್ತಾರೆ. ಸಾಧು ಸಾಧು ಸಾಧು. ನೀವು ನನ್ನ ಯೂಟ್ಯೂಬ್ ಓಪನ್ ಮಾಡಿ, ಜಗತ್ತಲ್ಲಿ ಸ್ವಾಮೀಜಿ ಹೇಳಿದಾಗೆ ನಮ್ಮ ಸ್ವಾಮಿ ನನ್ನಷ್ಟು ಜನಪದ ಗೀತೆಯಲ್ಲಿ ಜಗತ್ತಲ್ಲಿ ಯಾರು ಆಡಿಲ್ಲ. ನೀವು ಓಪನ್ ಮಾಡಿಲ್ಲ, ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮ ಮಕ್ಕಳ ಮನೆಯಲ್ಲಿ ಮತ್ತೊಂದ್ಸಲಿ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಅಪ್ಪಿಗೆರೆ ತಿಮ್ಮರಾಜ್ ಸರ್ಗೆ.
ಅವರು ಸುಲಭದ ಗಾಯಕರಲ್ಲ. ಅವ್ರ ಕರುಣೆ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರಿಗೂ ಅವರು ನಿರಾಶೆ ಮಾಡಲ್ಲ, ಯಾರನ್ನೂ ನೋಯಿಸೋದಿಲ್ಲ, ಗಾಯಕರನ್ನ ಹುರಿದುಂಬಿಸ್ತಾರೆ. ನಾನು ಮೊದಲಿಂದ ಸುಮಾರು ವರ್ಷಗಳಿಂದ ನಾನು ಅವ್ರನ್ನ ನೋಡಿದ್ದೀನಿ, ಅವ್ರ ಮುಂದೆ ಕೇಳಿದ್ದೀನಿ. ಬಹಳ ಸೊಗಸಾಗಿತ್ತು ಅವರ ಗಾಯನ. ಇಷ್ಟೊತ್ತು ನಮ್ಮೊಂದಿಗೆ ಅವರು ಬಹಳ ಕಾಲವನ್ನು ಕಳೆದು ಅವರ ಒತ್ತಡದ ಸಮಯದಲ್ಲಿ ನಾನು ಸಂಜೆವರೆಗೂ ಇರ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ನಮಗೆ ಬಹಳ ಸಂತೋಷ. ನಮಗೂ ಪ್ರೋತ್ಸಾಹ ಸಿಗುತ್ತೆ, ನಮ್ಮ ಮಕ್ಕಳಿಗೂ ಪ್ರೋತ್ಸಾಹ ಸಿಗುತ್ತೆ. ಅದು ತಾವು ಇರಬೇಕು ಅಂತ ಹೇಳಿ ಈಗ ಒಂದು ಪುಟ್ಟ ಸನ್ಮಾನ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಗ್ರೂಪ್ ಫೋಟೋ ಸರ್, ಇಲ್ಲಿ ನೋಡಿ ಸರ್. ಶಾಕೇಶ್ ಶಾಮು ಸರ್, ಇಲ್ಲಿ ನೋಡಿ. ಬನ್ನಿ ಎಲ್ಲ ವಾದ್ಯಗಾರರು ಮತ್ತು ಏನು ಮ್ಯೂಸಿಕ್ ಅಕಾಡೆಮಿಯ ಸದಸ್ಯರು ಒಂದು ಗ್ರೂಪ್ ಫೋಟೋಗೆ ಬನ್ನಿ. ತುಂಬ ಧನ್ಯವಾದಗಳು. ಒಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ಸರ್, ಖಂಡಿತ ಸರ್. ಅಭಿನಂದನೆಗಳು ಸರ್. ತುಂಬ ಧನ್ಯವಾದಗಳು ಸಾಹೇಬ್ರೆ. ಖಂಡಿತ